ಗುರುಭ್ಯೋ ನಮಃ. ಶ್ರೀಮಾತ್ರೆ ನಮಃ. ಶ್ರೀವಿದ್ಯಾ ದೀಕ್ಷೆಯನ್ನು ತಗೊಂಡಂಥ ಒಬ್ಬ ಸಾಧಕ ನನಗೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಕಾಳಿ ಆಗಲಿ, ತಾರ ಆಗಲಿ ಅಥವಾ ಇತರ ದೇವತೆಯರು ನಾವು ಅವರ ಪೂರ್ಣ ರೂಪವನ್ನು ನೋಡುವಾಗ ಅಥವಾ ಅವರ ಧ್ಯಾನ ಶ್ಲೋಕವನ್ನು ಪಠನೆ ಮಾಡುವಾಗ ದಿಗಂಬರಿ ಅಥವಾ ನಿರ್ವಸ್ತ್ರಳಾಗಿ ಅವಳನ್ನು ಯಾಕೆ ನಾವು ಚಿಂತನೆ ಮಾಡಬೇಕು ಅನ್ನೋದು ಪ್ರಶ್ನೆ. ಹೌದಲ್ವಾ? ಯಾವ ಜಗನ್ಮಾತೆಯನ್ನು ನಾವು ಮಾತೃ ಸ್ವರೂಪಳಾಗಿ ನೋಡ್ತೀವೋ ಅವಳನ್ನು ನಗ್ನ ಸ್ವರೂಪದಲ್ಲಿ ನಾವು ಹೇಗೆ ಯೋಚನೆಯನ್ನು ಮಾಡಬೇಕು? ಇದರ ಅರ್ಥ ಏನು? ಒಂದು, ಅವಳನ್ನು ನಾವು ಅರ್ಥ ಮಾಡಿಕೊಳ್ಳುವ ರೀತಿ ಬೇರೆ, ಅಥವಾ ನಮ್ಮ ಪ್ರಶ್ನೆಗಳು ಬಹುಶಃ ಈ ಪ್ರಶ್ನೆ ಹಲವಾರು ಜನರಿಗೆ ಬಂದಿರುತ್ತೆ. ದೇವಿಯನ್ನು ಯಾವಾಗಲೂ ನಗ್ನ ರೂಪದಲ್ಲೇ ಪ್ರದರ್ಶಿಸಲಾಗತ್ತೆ, ಅದರ ಹಿಂದಿನ ಉದ್ದೇಶ ಏನು? ಇಷ್ಟೇ, ಬೇರೆ ಯಾವ ತುಂಬ ಅದರ ಗೂಢಾರ್ಥಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಸರಳವಾಗಿ ನಾವು ತಿಳ್ಕೊಳ್ಬೇಕು ಅನ್ನುವಾಗ, ಜಗನ್ಮಾತೆ ಅವಳು ಸರ್ವವ್ಯಾಪಕಳಾಗಿ ಸರ್ವಶಕ್ತಳಾಗಿದ್ದಾಳೆ. ಸಾಮಾನ್ಯವಾಗಿ ಒಂದು ಪ್ರಶ್ನೆ ನೋಡೋಣ. ಯಾವುದಾದ್ರೂ ಒಂದು ಸುಂದರವಾದ ಯುವತಿಯನ್ನು ನೋಡಿದಾಗ ಯಾವುದಾದ್ರೂ ಪುರುಷನಿಗೆ ಬರುವ ಭಾವನೆ ಮೊದಲು ಆ ವ್ಯಕ್ತಿಯ ಆಕರ್ಷಣೆ ಅಥವಾ ಅವಳ ಮೇಲಿರೋ ಮೋಹ, ಕಾಮಭಾವವೇ ಬರುತ್ತೆ ಹೊರತು ಬೇರೆ ಯಾವ ಭಾವ ಬರೋದಿಲ್ಲ. ಆದರೆ ಯಾವಾಗ ನಾವು ಕಾಳಿಯನ್ನು ಅಥವಾ ಜಗನ್ಮಾತೆ ಇತರ ರೂಪಗಳನ್ನು ನಾವು ಉಪಾಸನೆ ಮಾಡೋದಕ್ಕೆ ನಿಂತ್ಕೊಳ್ತೀವಿ, ಅವಳ ನಗ್ನ ಸ್ವರೂಪವನ್ನು ನಾವು ನೋಡ್ತೀವಿ, ಅಲ್ಲಿ ನಮಗೆ ಬರಬೇಕಾದದ್ದು ಮಾತೃಭಾವ. ಆ ಮಾತೃಭಾವ ಬಂದಾಗ ಮಾತ್ರವೇ ನಾವು ಅವಳನ್ನು ಉಪಾಸನೆ ಮಾಡೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಸಾಧ್ಯವೇ ಆಗೋದಿಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾದ ಜಗನ್ಮಾತೆಯನ್ನು ನಾವು ಚಿಂತನೆ ಮಾಡುವಾಗ ದಿಗಂಬರಿಯಾಗಿ ಚಿಂತನೆ ಮಾಡ್ತೇವೆ. ಅವಳಿಗೆ ಆಕಾರವೇ ಇಲ್ಲ, ಅವಳು ಸರ್ವವ್ಯಾಪಳು. ಅವಳಿಗೆ ಯಾವ ಸ್ವರೂಪವನ್ನು ನಾವು ಧಾರಣೆ ಮಾಡಿದ್ದೀವಿ, ಅವಳ ಆ ನಗ್ನ ಸ್ವರೂಪದ ಹಿಂದಿರುವ ರಹಸ್ಯ ಬೇರೇನೂ ಅಲ್ಲ. ಇಡೀ ಜಗತ್ತನ್ನು ಸಂರಕ್ಷಣೆ ಮಾಡುವ ಆ ತಾಯಿ ತನ್ನ ಸ್ವರೂಪವನ್ನು ಹೇಗಿಟ್ಕೊಂಡಿದ್ದಾಳೆ ಅಂದರೆ, ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳನ್ನು ಹಿಡಿತಕ್ಕೆ ತಗೊಳ್ಳುವಂತಹ ಸಾಧನವಾಗಿ ಮಾಡಿಕೊಂಡಿದ್ದಾಳೆ. ಯಾವಾಗ ನಾವು ಜಗನ್ಮಾತೆಯ ಉಪಾಸನೆಗೆ ಮಾಡಲಿಕ್ಕೆ ಶುರು ಮಾಡ್ತೀವಿ, ಶ್ರೀವಿದ್ಯೋಪಾಸನೆ ಮಾಡಲಿಕ್ಕೆ ಶುರು ಮಾಡ್ತೀವಿ, ಅಥವಾ ಕಾಳಿಯ ಉಪಾಸನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ, ತಾರಾ ಉಪಾಸನೆ ಮಾಡಲಿಕ್ಕೆ ಶುರು ಮಾಡ್ತೀವಿ, ಬಾಲ ತ್ರಿಪುರ ಸುಂದರಿ ಉಪಾಸನೆ ಮಾಡಲಿಕ್ಕೆ ಶುರು ಮಾಡ್ತೀವಿ, ಒಟ್ಟಾರೆ ಅಮ್ಮನವರ ಉಪಾಸನೆಗೆ ಯಾವಾಗ ಬಂದು ನಿಂತ್ಕೊಳ್ತೀವಿ, ನಮ್ಮ ಮುಂದೆ ಬರುವ ಸ್ತ್ರೀಯನ್ನು ನಾವು ನೋಡುವ ದೃಷ್ಟಿಕೋನ ಬದಲಾಗಿ ಹೋಗುತ್ತೆ. ಅವಳು ಎಷ್ಟೇ ಸುಂದರವಾಗಿದ್ದರೂ ಕಾಮಭಾವ ಬರೋದಿಲ್ಲ, ಬರುವುದು ಮಾತೃಭಾವ. ಆ ಭಾವ ಬಿಟ್ಟು ಬೇರೆ ಯಾವ ಭಾವ ಬರೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಜಗನ್ಮಾತೆಯನ್ನು ನಾವು ಸ್ವೀಕಾರ ಮಾಡೋದು ಭಾವ ಯಾವುದು ಅಂದರೆ ಅದು ಮಾತೃಭಾವ. ಅವಳನ್ನ ಸಹೋದರಿಯಾಗಿ ನೋಡೋಕ್ಕೆ ಸಾಧ್ಯ ಇಲ್ಲ, ಸಖಿಯಾಗಿ ನೋಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಅವಳು ಮಾತೃಸ್ವರೂಪಳು. ವೇದಗಳು, ಉಪನಿಷತ್ಗಳು, ಎಲ್ಲ ಪುರಾಣಗಳು, ಅವಳ ಆರಾಧಕರು ಹೇಳೋದು ಅವಳನ್ನು ಮಾತೃಸ್ವರೂಪಿಣಿ. ಬೇರೆ ಯಾವ ರೂಪದಲ್ಲಿ ನಾವು ಉಪಾಸನೆ ಮಾಡಲಿಕ್ಕೆ ಹೋದರೂ ಅವಳು ಅದನ್ನು ಬೇಗ ಒಲಿಯೋದೂ ಇಲ್ಲ, ಅವಳ ಅನುಗ್ರಹವು ಪ್ರಾಪ್ತಿಯಾಗೋದಿಲ್ಲ. ಯಾಕಂದರೆ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳೋದಕ್ಕೆ ಅವಳು ತೋರುವ ದಾರಿ ಏನು? ನೀನು ನನ್ನನ್ನು ಆರಾಧನೆ ಮಾಡ್ತಾ ನನ್ನ ಸ್ವರೂಪವನ್ನು ಮತ್ತೊಬ್ಬರಲ್ಲಿ ನೋಡೋಕ್ಕೆ ಶುರು ಮಾಡು. ಯಾವಾಗ ನಾವು ಅವಳ ಸ್ವರೂಪವನ್ನು ಮತ್ತೊಬ್ಬರಲ್ಲಿ ನೋಡೋಕ್ಕೆ ಚಿಂತನೆ ಮಾಡ್ತೀವಿ, ಆಗ ಅವಳದ್ದೇ ರೂಪ ನಮಗೆ ಕಾಣಿಸುತ್ತೆ. ಅತ್ಯಂತ ಸುಂದರವಾದ ಹುಡುಗಿ ಬಂದರು, ಅತ್ಯಂತ ಸುಂದರವಾದ ಮಗು ಬಂದರು, ಆಗ ನಾವು ಕಾಣೋದು ಎಷ್ಟು ಚೆಂದ ಇದ್ದೀಯ ತಾಯಿ ಏನು ಭಾವ. ಯಾಕಂದರೆ ಆ ಸ್ತ್ರೀತತ್ವದಲ್ಲಿ ನಾವು ನೋಡೋದು ಆ ಜಗನ್ಮಾತೆಯನ್ನು. ಆ ಜಗನ್ಮಾತೆಯ ಮಾತೃಸ್ವರೂಪವನ್ನು ಮನಸ್ಸಲ್ಲಿ ತುಂಬಿಕೊಂಡಿದ್ದಾಗ ಆ ನಗ್ನ ಸ್ವರೂಪದಲ್ಲಿ ನಾವು ನೋಡೋದು ಆ ಜಗನ್ಮಾತೆಯ ಮಾತೃವಾತ್ಸಲ್ಯ ಸ್ವರೂಪವನ್ನು. ದಿಗಂಬರತ್ವದ ಎಂದಿರುವುದು ಎಲ್ಲವನ್ನೂ ತ್ಯಜಿಸಿಬಿಡುವಲ್ಲ. ಎಲ್ಲವನ್ನೂ ತ್ಯಜಿಸಿದಂಥ ನನ್ನನ್ನು ನೀನು ನೋಡುವಾಗ ಮತ್ತೊಬ್ಬರನ್ನೂ ಕೂಡ ನನ್ನ ಸ್ವರೂಪದಲ್ಲೇ ನೀನು ನೋಡಬೇಕು. ಯಾಕಂದರೆ ಅವಳು ಪ್ರತಿಯೊಂದು ಜೀವಿಯಲ್ಲೂ ಇದ್ದಾಳೆ. ಯಾವಾಗ ಆ ಭಾವ ನಮ್ಮಲ್ಲಿ ಬರೋದಿಲ್ಲ, ಆವಾಗ ಕಾಮದ ಭಾವ ಹೆಚ್ಚಾಗತ್ತೆ.
ಆ ಕಾಮವನ್ನು ದಮನ ಮಾಡಲಿಕ್ಕೆ ಅವಳು ಚಿನ್ನಮಸ್ತಿಯಾಗಿ ನಿಂತ್ಕೊತಾಳೆ. ಆ ಕಾಮವನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರವೇ ಮಹಾಕಾಮೇಶ್ವರಿಯಾಗಿ ನಿಂತ್ಕೊತಾಳೆ. ಹಾಗಾಗಿ ಆ ಜಗನ್ಮಾತೆಯನ್ನು ನಗ್ನ ಸ್ವರೂಪದಲ್ಲಿರುವ ಅರ್ಥ ಸಂಪೂರ್ಣವಾಗಿ ಗೂಢಾರ್ಥವನ್ನು ತಿಳ್ಕೊಳ್ಬೇಕು ಅನ್ನುವಾಗ ಆಧ್ಯಾತ್ಮ ಸಾಧನೆಯಿಂದ ಮಾತ್ರ ಸಾಧ್ಯ ಆಗತ್ತೆ. ನಾನೇನನ್ನು ಹೇಳಿದ್ರು ಅಥವಾ ನಾವು ಅದನ್ನು ಹೇಗೆ ಅರ್ಥ ಮಾಡಿಕೊಂಡ್ರು ಅದು ಅಲ್ಪ, ಅತ್ಯಲ್ಪ. ಅವಳನ್ನು ಪರಮೇಶ್ವರನ ಹೊರತು ಯಾರೂ ಕೂಡ ಅವಳನ್ನು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ಆ ಜಗನ್ಮಾತೆಯನ್ನು ಯಾರಾದರೂ ಒಬ್ಬರು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅದು ಪರಮೇಶ್ವರನಾಗಿರಬೇಕು, ಅಥವಾ ಆ ಪರಮೇಶ್ವರ ತತ್ವ ಅವರಲ್ಲಿ ಇರಬೇಕು. ನಾವು ಶ್ರೀವಿದ್ಯಾ ಆದಿಯಲ್ಲಿ ಸಾಧನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅದೊಂದು ದೊಡ್ಡ ಸಾಧನೆ. ಆ ಜಗನ್ಮಾತೆಯನ್ನು, ಮಹಾತ್ರಿಪುರ ಸುಂದರಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನುವಾಗ ನಾವು ಅವಳ ಒಂದೊಂದು ತತ್ವಗಳನ್ನು, ಒಂದೊಂದು ರೂಪಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ನಮ್ಮ ಮನಸ್ಸಿನ ಭಾವನೆಯನ್ನು ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನಮ್ಮ ಮನಸ್ಸಿನ ಭಾವನೆ ಬದಲಾಗದೆ ನಮ್ಮೊಳಗಿರುವಂತಹ ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳು ನಮ್ಮ ಹಿಡಿತಕ್ಕೆ ಬರದೆ ಅವಳ ತತ್ವಗಳು ಅರ್ಥವಾಗೋದಿಲ್ಲ. ಅವಳ ತತ್ವ ಅರ್ಥವಾದ ದಿನ ನಮ್ಮ ಮುಂದೆ ಕಾಣುವ ಪ್ರತಿಯೊಂದು ಜೀವಿಯಲ್ಲೂ ನಾವು ಅವಳನ್ನೇ ನೋಡ್ತೇವೆ. ಒಂದು ಮುದ್ದಾದ ಮಗು ಬಂದಾಗ ಆ ಬಾಲ ತ್ರಿಪುರ ಸುಂದರಿಯನ್ನು ಅವಳು ಕಾಣ್ತೇವೆ. ಆಗ ಆ ಮಗುವಿನ ಮೇಲೆ ಬರೋದು ಮಾತೃವಾತ್ಸಲ್ಯ, ಭಕ್ತಿ ಹಾಗೂ ಪ್ರೀತಿ. ಆ ಭಾವನೆಯನ್ನು ನಾವು ತಗೊಳ್ಬೇಕು ಅನ್ನೋವಾಗ ಜಗನ್ಮಾತೆಯನ್ನು ನಾವು ಯಾವ ದೃಷ್ಟಿಯಲ್ಲಿ ನೋಡ್ತೀವೋ ಅದೇ ದೃಷ್ಟಿಯಲ್ಲಿ ಮತ್ತೊಬ್ಬ ಹೆಣ್ಣನ್ನು ನೋಡಬೇಕಾಗತ್ತೆ. ಅದನ್ನು ನೋಡದೆ ಅವಳನ್ನು ಕಾಮರೂಪದಲ್ಲಿ ನಾವು ಒಂದು ಹುಡುಗಿಯನ್ನು ನೋಡ್ತಾ ಜಗನ್ಮಾತೆಯನ್ನು ಮಾತೃ ಸ್ವರೂಪದಲ್ಲಿ ನಾವು ನೋಡ್ತೀನಿ ಅನ್ನೋದಾಗ ಆಗ ನಮಗೆ ಸಿಗೋದು ಏನನ್ನೂ ಲಭಿಸೋಕೆ ಸಾಧ್ಯವೇ ಇಲ್ಲ. ಯದ್ಭಾವಂ ತದ್ಭವತಿ. ನನಗೆ ಪರಮಾರ್ಥ ಬೇಕು ಅನ್ನೋವಾಗ ಆ ಪರಮಾರ್ಥದ ಸಾಧನೆ ಹೇಗಿರಬೇಕು ಅಂದರೆ ನಾನು ವಾಸ್ತವದಲ್ಲಿ ಹೇಗೆ ಆ ಸಾಧನೆಯನ್ನು ಮಾಡ್ತಾ ಇದ್ದೀನೋ ಅದೇ ಭಾವವನ್ನು ಹೊರಗಿನ ಪ್ರಪಂಚದಲ್ಲೂ ನಾವು ನೋಡಬೇಕು. ಹೊರಗಿನ ಪ್ರಪಂಚ ಬೇರೆಯಲ್ಲ, ನನ್ನೊಳಗಿರುವ ಪ್ರಪಂಚ ಬೇರೆಯಲ್ಲ. ಎರಡೂ ಒಂದೇ ಅನ್ನುವ ಸ್ಥಿತಿಗೆ ಬರುವಂಥದ್ದು ಆ ಆಧ್ಯಾತ್ಮಿಕ ಸ್ಥಿತಿ, ಅದೇ ಸಮಾಧಿ ಸ್ಥಿತಿ. ಆ ಸಮಾಧಿ ಸ್ಥಿತಿಗೆ ಹೋಗಬೇಕು ಅಂದಾಗ ಬೇರೆ ಪ್ರಾಪಂಚಿಕ ಸುಖಭೋಗಗಳನ್ನು ಎಲ್ಲವನ್ನೂ ಕೂಡ ಆ ಪರಾಶಕ್ತಿಯ ಆ ದಿವ್ಯ ಸಾನ್ನಿಧ್ಯದಲ್ಲಿ, ಆ ದಿವ್ಯ ಚರಣಗಳಲ್ಲಿ ನಾವು ನೋಡಲಿಕ್ಕೆ ಶುರು ಮಾಡ್ತೀವಿ. ಆಗ ಆ ಸಾಧನಾ ತತ್ವ ಅಥವಾ ಆ ಸಾಧನಾ ಶಕ್ತಿ ನಮಗೆ ಎಲ್ಲದರ ಅರಿವನ್ನು ಮಾಡಿಸ್ಕೊಳ್ತಾ ಹೋಗುತ್ತೆ. ಶ್ರೀಮಾತ್ರೇ ನಮಃ. ಇನ್ನೊಂದು, ಮುಂದಿನ ತಿಂಗಳ 15ನೇ ತಾರೀಕಿನಿಂದ 23ನೇ ತಾರೀಕುವರೆಗೂ ವಾರಾಹಿ ಗುಪ್ತ ನವರಾತ್ರಿ ಇರುತ್ತೆ. ಯಾರಿಗೆ ಆರ್ಥಿಕ ಸಮಸ್ಯೆ ಇದೆ, ಸಾಲಬಾಧೆ ಇದೆ, ಹಣದ ಬಂದದ್ದು ನಿಲ್ತಾ ಇರೋದಿಲ್ಲ ಅಂಥವರು ಕಮಲಾತ್ಮಿಕ ಸಾಧನೆಯನ್ನು ಮಾಡೋದಕ್ಕೆ ಉಪಯುಕ್ತ ಹಾಗೂ ಸೂಕ್ತವಾದ ದಿನ. ಆ 9 ದಿನಗಳು ಕಮಲಾತ್ಮಿಕ ಸಾಧನೆಯನ್ನು ಮಾಡಬಹುದು. ಹಾಗೂ ಶತ್ರುಬಾಧೆ ಇದ್ದಾಗ ನವರಾತ್ರಿಯಲ್ಲಿ, ಗುಪ್ತ ನವರಾತ್ರಿಗಳಲ್ಲಿ ನಮ್ಮ ಉಪಾಸನಾ ಬಲದಿಂದ ಅನೇಕ ಸಿದ್ಧಿಗಳನ್ನು ಅಥವಾ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬಹುದು. ಈ ಬಾರಿ ಕಮಲಾತ್ಮಿಕ ಸಾಧನೆಯನ್ನು ಮಾಡೋದಕ್ಕೆ ಯಾರು ಆಸಕ್ತರಿದ್ದಾರೆ, ಒಂದು ತಗೊಂಡ ದೀಕ್ಷೆಯನ್ನು ನಿಭಾಯಿಸೋದಕ್ಕೆ ಯಾರಿಗೆ ಸಾಮರ್ಥ್ಯ ಇದೆ ಅಂಥವರು ಮಾತ್ರ ಸಂಪರ್ಕ ಮಾಡಿ ಕಮಲಾತ್ಮಿಕ ಅನುಗ್ರಹದಿಂದ ಆರ್ಥಿಕ ಸಮಸ್ಯೆಗಳು ಸ್ವಲ್ಪವಾದರೂ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ಈ ಸಾಧನೆಯನ್ನು ಈ ಬಾರಿ ಮಾಡೋದಕ್ಕೆ ಯಾರಿಗೆ ಆಸಕ್ತಿ ಇದೆ ಅವರಿಗೆ ಕಲಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಶ್ರೀಮಾತ್ರೇ ನಮಃ.